ಮನೆ ಎಲ್ಲ ಕೆಲಸಗಳನ್ನು ಮಾಡಿ ಸುಮಾರು 9 ಗಂಟೆ ಹೊತ್ತಿಗೆ ಅವರು ಪೂಜೆಗೆ ಕೂತ್ಕೊಳ್ತಾ ಇದ್ರು. ಶ್ರೀರಾಮಕೃಷ್ಣರನ್ನ ಗೋಡೆಯಿಂದ ಕೆಳಗಿಳಿಸಿ ತಮ್ಮ ಸಮ್ಮುಖದಲ್ಲಿ ಇಟ್ಟುಕೊಂಡು ತಾವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನ ಆರಂಭ ಮಾಡ್ತಾ ಇದ್ರು. ಶ್ರೀಮಾತೆಯವರು ಮೊದಲಿಗೆ ಅಭಿಷೇಕ ಮಾಡಿ ಗಂಧ ಚಂದನಗಳನ್ನ ಅರ್ಪಿಸುತ್ತಿದ್ರು. ಮೊದಲಿಗೆ ಅಭಿಷೇಕ ಸಾಮಾನ್ಯವಾಗಿ ಪೂಜೆ ಪ್ರಕ್ರಿಯೆಯಲ್ಲಿ ಫಸ್ಟ್ ಅಭಿಷೇಕ ಮಾಡೋದು ಅದೆಲ್ಲ ಪ್ರಕ್ರಿಯೆ ಇರುತ್ತಲ್ಲ, ಏನ್ ಮಾಡ್ಬೇಕು ಅಂತ. ಹೂ ಇಡೋದು, ಅಲಂಕಾರ ಮಾಡೋದು, ಆರತಿ ಬಿಡೋದು, ಊದುಬತ್ತಿ ಬಿಡೋದು, ಕಾಯಿ ಹೊಡೆಯೋದು, ಫಲತಾಂಬೂಲ ಅರ್ಪಣೆ ಮಾಡೋದು, ಅದು ಪೂಜೆಯ ಪ್ರಕ್ರಿಯೆ. ಹಾಗೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಅಭಿಷೇಕವನ್ನು ಮಾಡ್ತಾರೆ, ಗಂಧಚಂದ್ರಗಳನ್ನ ಅರ್ಪಣೆ ಮಾಡ್ತಾರೆ. ಬಳಿಕ ರಾಮಕೃಷ್ಣರಿಗೆ ಹಣ್ಣು ಮಿಠಾಯಿಗಳನ್ನ, ಕಲ್ಲು ಸಕ್ಕರೆಯ ಪಾನಕ, ಸಜ್ಜಿಗೆ ಮೊದಲಾದವುಗಳನ್ನು ನೈವೇದ್ಯವನ್ನ ಮಾಡಿ ಶ್ರೀರಾಮಕೃಷ್ಣರನ್ನ ಸಂತೃಪ್ತಗೊಳಿಸಿ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದಾರೆ. ಯಾರು? ಶ್ರೀಮಾತೆಯವರು. ಆ ದಿನ ಬೇರೇನು ವಿಶೇಷ ಕೆಲಸ ಕಾರ್ಯಗಳು ಇರದಿದ್ದರೆ ಸ್ವಲ್ಪ ಹೊತ್ತು ಹೆಚ್ಚು ಪೂಜೆ ಮತ್ತು ಧ್ಯಾನದಲ್ಲಿ ಕಳೀತಾ ಇದ್ರು. ಅಂದ್ರೆ ಅವತ್ತಿನ ದಿನ ಏನು ತುಂಬಾ ಕೆಲಸ ಇಲ್ಲಂದ್ರೆ ಹೆಚ್ಚು ಟೈಮ್ ಅನ್ನು ಅವರು ಪೂಜೆ ಮತ್ತು ಧ್ಯಾನದಲ್ಲಿ ಕಳೀತಾ ಇದ್ರು. ಅವರ ಪೂಜೆಗೆ ಹೆಚ್ಚು ಸಮಯ ಹಿಡಿಯುತ್ತಿರಲಿಲ್ಲ. ಆದರೆ ಧ್ಯಾನ ಮಾಡುತ್ತಿರುವಾಗ ಮಾತ್ರ ಅವರು ಈ ಲೋಕದಲ್ಲಿರುವಂತೆ ಕಾಣುತ್ತಿರಲಿಲ್ಲ. ಅಂದ್ರೆ ಪೂಜೆ ಮಾಡುವ ಸಮಯವನ್ನು ಹೆಚ್ಚು ತಗೊಳ್ತಾ ಇರಲಿಲ್ಲ ಶ್ರೀಮಾತೆಯವರು. ಆದ್ರೆ ಧ್ಯಾನವನ್ನ ತುಂಬಾ ಹೊತ್ತು ಮಾಡ್ತಾ ಇದ್ರು ಸಹ ಅವರು ನಾವಾದ್ರೆ ಧ್ಯಾನ ಕುತ್ಕೊಂಡ್ರು ಅಂದ್ರೆ ಅವಾಗ ಯಾವ ಮುಗಿತಪ್ಪ ನಾವು ಒಳಗೆ ಹೋಗಿರಲ್ಲ, ಅವಾಗ ಹೊರಗೆ ಬಂದು ಇದ್ವಿ. ಆದ್ರೆ ಶ್ರೀಮಾತೆಯವರು ಎಷ್ಟು ಅಂತರ್ಮುಖಿಗಳಾಗಿ ಧ್ಯಾನವನ್ನು ಮಾಡ್ತಾ ಇದ್ರು ಅಂದ್ರೆ ಬಾಹ್ಯ ಪ್ರಜ್ಞೆನೇ ಇರ್ತಿರ್ಲಿ ಅವ್ರಿಗೆ. ನಮ್ಗೆ ಆದ್ರೆ ಯಾವ ಬರುತ್ತಪ್ಪ ಅಭಿವ ಕಣ್ಣಿನ ಬಿಡೋದು, ಯಾವ ಮುಗಿಸ್ತಾವ ಅಂತ ಗಾಢ ಧ್ಯಾನ ಶ್ರೀಮಾತೆಯವ್ರಿಗೆ. ಕೆಲವೊಬ್ರು ಮಾಡ್ತಾರೆ ಧ್ಯಾನ, ಕೆಲವರು ಧ್ಯಾನ ಅಂತಾರೆ ನಿದ್ದೆ ಮಾಡ್ತಾರೆ, ಅವಾಗ ಬಗ್ಗೆ ಹೇಳ್ತಿರ್ತಾರೆ. ನಾನು ಎಷ್ಟು ಜನ ಮಾಡಿದ್ದೇನೆ. ಧ್ಯಾನ ಮುಗಿದ ಮೇಲೆ ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಮಾಡಿ ಭಾವಚಿತ್ರವನ್ನ ಪುನಃ ಆ ಗೋಡೆಯ ಗೂಡಿಯಲ್ಲಿ ಇಡುತ್ತಿದ್ರು. ಮತ್ತೆ ಎಂದಿನಂತೆ ಪೂಜೆ ಧ್ಯಾನ ಎಲ್ಲ ಆದ್ಮೇಲೆ ಮತ್ತೆ ರಾಮಕೃಷ್ಣ ಭಾವಚಿತ್ರವನ್ನು ಮತ್ತೆ ಗುಡಿಗೆ ಹಿಂತಿರುಗಿಸಿಡ್ತಾ ಇದ್ರು. ಬಳಿಕ ತೀರ್ಥ ಪ್ರಸಾದಗಳ ರೂಪವಾಗಿ ಚರಣಾಮೃತವನ್ನು, ಒಂದೆರಡು ದಳ ತುಳಸಿ ಬಿಲ್ವಪತ್ರೆಗಳನ್ನ ಸೇವನೆ ಮಾಡ್ತಾ ಇದ್ರು. ಎರಡು ಬಹಳ ಪವಿತ್ರವಾದ ವಸ್ತು, ತುಳಸಿ ಮತ್ತು ಬಿಲ್ವಪತ್ರೆ. ಜಯರಾಮಬಾಟಿಯಲ್ಲಿ ಹೂವು ಸಿಗದಿರುತ್ತಿದ್ದ ಸಂದರ್ಭಗಳೇ ಹೆಚ್ಚಾದ್ದರಿಂದ ಎಷ್ಟೋ ವೇಳೆ ತುಳಸಿ ನೀರುಗಳಿಂದಲೇ ಪೂಜೆ ನಡೆಯುತ್ತಿತ್ತು. ಅಂದ್ರೆ ಆಗಿನ ಟೈಮಲ್ಲೆಲ್ಲ ಜಯರಾಮಬಾಟಿಯಲ್ಲಿ ಹೂವು ಸಿಗ್ತಾ ಇರಲಿಲ್ಲಂತೆ. ಹಾಗೆ ಆ ಸಂದರ್ಭದಲ್ಲಿ ಎಷ್ಟೋ ವೇಳೆ ತುಳಸಿ ಮತ್ತು ನೀರುಗಳಿಂದಲೇ ಪೂಜೆ ಆಗುತ್ತಾ ಇತ್ತು. ಶ್ರೀಮಾತೆಯವರಿಗೆ ತುಳಸಿಯ ಮೇಲೆ ವಿಶೇಷ ಒಲವು. ಶ್ರೀಮಾತೆಯವರಿಗೆ ತುಳಸಿ ಅಂದ್ರೆ ಆ ಪತ್ರೆಯ ಮೇಲೆ ತುಂಬಾ ಒಲವು, ಅಂದ್ರೆ ಪ್ರೀತಿ ಇತ್ತು. ತುಳಸಿ ತುಂಬಾ ಪವಿತ್ರ. ತುಳಸಿ ಅನ್ನುವಂಥದ್ದು ಬಹಳ ಪವಿತ್ರವಾದ ವಸ್ತು. ಅದೊಂದಿದ್ದರೆ ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ. ಅಂದ್ರೆ ತುಳಸಿ, ಅದಕ್ಕೆ ಹೇಳಿ ಕೃಷ್ಣನ ಬರುತ್ತಲ್ಲ ತಗಡಿ ಪ್ರಸಂಗ, ಅದರಲ್ಲಿ ಒಂದ್ ಕಡೆ ಕೃಷ್ಣ ಅಂತಾನೆ, ಇನ್ನೊಂದ್ ಕಡೆ ಒಂದೇ ಒಂದು ದಳ ತುಳಸಿ ಇಟ್ಟರೆ ಏರುತ್ತದು ಅಂದ್ರೆ ತುಳಸಿ ಒಂದು ಭಕ್ತಿಯಿಂದ ಒಂದು ತುಳಸಿ ದಳ ಸಮರ್ಪಣೆ ಮಾಡುವುದು ಸಹ ಅದಕ್ಕೆ ರಾಮಕೃಷ್ಣ ಪ್ರತಿವಾರ ತುಳಸಿ ಅರ್ಪಣೆ ಮಾಡ್ತೇವೆ. ಅದು ಬಹಳ ಪವಿತ್ರವಾದ ವಸ್ತು ಎಂದು ಅವರು ಹೇಳುತ್ತಿದ್ದರು. ಒಳ್ಳೆಯ ಹೂ ಸಿಕ್ಕಿದಾಗ ಆ ಹೂವನ್ನ ಹಾರತಿ ಎತ್ತಿ ಅದನ್ನ ಮೆಲ್ಲಗೆ ಶ್ರೀರಾಮಕೃಷ್ಣರ ತಲೆಗೆ ಮುಟ್ಟಿಸಿ ಬಳಿಕ ಆ ಹೂವಿನ ಮುಂಭಾಗವನ್ನು ಶ್ರೀರಾಮಕೃಷ್ಣರ ಕಡೆಗೆ ತಿರುಗಿಸಿ ಅವರ ಪಾದಗಳ ಮೇಲಿಡುತ್ತಿದ್ದರು. ನೀವು ಅಷ್ಟೇ ಆಶ್ರಮಕ್ಕೆ ಬಂದಾಗ ಆರತಿ ಆಗುತ್ತಲ್ಲ, ಕಣ್ಣನ್ನ ಹೇಳುವಾಗ ಮಾತಾಜಿಯನ್ನು ಮಾಡ್ತಾ ಇರ್ತಾರೆ. ಅದೆಲ್ಲ ಆಮೇಲೆ ಶ್ರೀಮಾತೆ ಹತ್ರ ಹೋಗ್ತಾರೆ, ಹೂವು ಇಡ್ತಾರೆ, ತಲೆ ಮುಟ್ಟಿಸ್ತಾರೆ, ಕಾಲು ಮುಟ್ಟಿಸ್ತಾರೆ, ಬಾಲ ಮುಟ್ಟಿಸ್ತಾರೆ. ಅದು ಪೂಜೆಯ ಪ್ರಕ್ರಿಯೆ, ತಂತ್ರ ಸಾಧನೆಯ ಪ್ರಕ್ರಿಯೆ. ಅದು ತುಂಬಾ ಪ್ರಕ್ರಿಯೆ ಇರುತ್ತೆ ಪೂಜಾ ಪದ್ಧತಿಯಲ್ಲಿ. ಒಳ್ಳೆಯ ಹೂ ಸಿಕ್ಕಿದಾಗ ಆ ಹೂವನ್ನ ಆರತಿ ಎತ್ತಿ ಅದನ್ನ ಮೆಲ್ಲಗೆ ಶ್ರೀರಾಮಕೃಷ್ಣ ತಲೆಗೆ ಮುಟ್ಟಿಸಿ ಬಳಿಕ ಆ ಹೂವಿನ ಮುಂಭಾಗವನ್ನು ಶ್ರೀರಾಮಕೃಷ್ಣರ ಕಡೆಗೆ ತಿರುಗಿಸಿ ಅವರ ಪಾದಗಳ ಮೇಲಿಡುತ್ತಿದ್ದರು. ಹೂವಿನ ಮೃದುವಾದ ಭಾಗವನ್ನ ಶ್ರೀರಾಮಕೃಷ್ಣನ, ಸಾಮಾನ್ಯವಾಗಿ ನಾವು ಹೂವನ್ನ ಹಿಂಗಿಡುತ್ತೇವೆ ದೇವ್ರ ಫೋಟೋಕ್ಕೆ, ಆದ್ರೆ ಶ್ರೀಮಾತೆ ಹಿಂಗಿಡ್ತಾ ಇರುತ್ತೆ ಉಲ್ಟಾ. ಅಂದ್ರೆ ನಾವು ದಂಟನ್ನ ಇದಕ್ಕೆ ಫೋಟೋಗೆ ಇಡ್ತೀವಿ, ಆದ್ರೆ ಅವರು ಹಿಂಗಿದ್ದಾರೆ. ಆ ಮೃದುವಾದ ಭಾಗ ರಾಮಕೃಷ್ಣನಿಗೆ ಸ್ಪರ್ಶ ಆಗ್ಲಂತ ತಿರುಗಿಡ್ತಾ ಇದ್ರು, ಉಲ್ಟಾ ಇಡ್ತಾ ಇದ್ರಂತೆ. ಅಂದ್ರೆ ಆ ಹೂವಿನ ಮುಂಭಾಗವನ್ನ ಶ್ರೀರಾಮ